ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಡಿಫ್ರೆಂಟ್ ಆದ ಒಂಥರ ಯೂನಿಕ್ ಕೊಕೊನಟ್ ಲಡ್ಡು. ಇದು ತುಂಬ ಹೆಲ್ದಿಯಾಗಿ ಮಾಡ್ತಿದ್ದೀನಿ. ಯಾವುದೇ ಕಲರ್ ಕೂಡ ಆ್ಯಡ್ ಮಾಡಿಲ್ಲ. ಇದು ತುಂಬ ರುಚಿ ಇರುತ್ತೆ ಮತ್ತು ಹೆಲ್ದಿ ಕೂಡ ಅಂತ ಹೇಳ್ಬೋದು. ತಟ್ ಅಂತ ಒಂದು 10ರಿಂದ 15 ನಿಮಿಷದಲ್ಲಿ ಮಾಡ್ಬೋದು. ನೋಡಿ, ತುಂಬ ಚೆನ್ನಾಗಿದೆ. ಇದು ಡೆಸಿಕೇಟೆಡ್ ಕೊಕೊನಟ್ ಪೌಡ್ರು, ಅದನ್ನು ಉಪಯೋಗಿಸಿ ಇವತ್ತು ನಾನು ಈ ಕೊಕೊನಟ್ ಲಡ್ಡು ಅಥವಾ ಈ ಉಂಡೆನ ಮಾಡ್ತಾ ಇದ್ದೀನಿ. ಅಥವಾ ನೀವು ಮನೆಯಲ್ಲೇ ಈ ಡ್ರೈ ಕೊಕೊನಟ್ ಪೌಡ್ರ್ ಅಂದರೆ ಒಣ ತೆಂಗಿನಕಾಯಿ ಪೌಡ್ರನ್ನ ತೊಗೋಬೋದು, ಅಥವಾ ಹಸಿ ತೆಂಗಿನಕಾಯಿ ಕೂಡ ನೀವು ತುರಿದ್ಬಿಟ್ಟು ಅಥವಾ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಕೂಡ ಮಾಡ್ಕೋಬೋದು. ಇದು ನನಗೆ ತುಂಬ ಈಸಿ ಆಗುತ್ತೆ ಅಂತ ಸ್ವೀಟ್ ಮಾಡಬೇಕು ಅನಿಸ್ತು, ಹಾಗಾಗಿ ಬೇಗ ಆಗುತ್ತೆ ಅಂತ ನಾನು ಇದನ್ನು ಡೆಸಿಕೇಟೆಡ್ ಕೊಕೊನಟ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿರುತ್ತೆ. ಇದು ಆನ್ಲೈನಲ್ಲಿ ನೀವು ಆರ್ಡ್ರ್ ಮಾಡ್ಕೋಬೋದು ಅಥವಾ ಯಾವುದಾದ್ರು ಸೂಪರ್ ಮಾರ್ಕೆಟಲ್ಲಿ ಕೂಡ ನಿಮಗೆ ಸಿಗುತ್ತೆ. ಈ ರೀತಿಯಾಗಿ ನೋಡಿ, ಫುಲ್ ಡ್ರೈ ಇರುತ್ತೆ ಇದು. ಸೊ ಹಾಗಾಗಿ ಇದು ತುಂಬ ದಿನ ಸ್ವಲ್ಪ ಸ್ಟೋರ್ ಮಾಡಿ ಕೂಡ ಇಡ್ಬೋದು, ಅಥವಾ ಮನೇಲಿ ಒಣ ತೆಂಗಿನಕಾಯಿ ತುರಿನ ನೀವು ಮಾಡಿ ಇಟ್ಕೊಳ್ಳಿ, ಬೇಗ ಹಾಳಾಗಲ್ಲ. ಸೊ ಈಗ ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ನೋಡಿ, 3/4 ಗ್ಲಾಸಷ್ಟು ಸಕ್ಕರೆ ಇದೆ, 4 ಏಲಕ್ಕಿ ಇದೆ. ಅದನ್ನು ನಾನು ಪೌಡ್ರ್ ಮಾಡ್ಕೊಳ್ತೀನಿ. ಏಲಕ್ಕಿನೂ ಅದರಲ್ಲಿ ಪೌಡ್ರ್ ಆಗುತ್ತೆ ಮತ್ತು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು 30 ಸೆಕೆಂಡಲ್ಲಿ ಇದು ಪೌಡ್ರ್ ಆಗಿಬಿಡುತ್ತೆ. ನೋಡಿ, ಇದನ್ನು ಮಾಡಿ ಈಗ ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಸೊ ಹಾಗೆ ಇಲ್ಲಿ ಬೀಟ್ರೋಟ್, ನಾನು ಒಂದು ಬೀಟ್ರೋಟ್, ಸ್ಮಾಲ್ ಗಾತ್ರದ ಒಂದು ಬೀಟ್ರೋಟನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೆ. ಅದನ್ನು ಇದರಲ್ಲಿ ಹಾಕ್ಬಿಟ್ಟು ಆ ಬೀಟ್ರೂಟ್ ರಸನ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ತುಂಬ ಚೆನ್ನಾಗಿ ನ್ಯಾಚುರಲ್ ಕಲರ್ ಇದು. ಯಾವುದೇ ಫುಡ್ ಕಲರ್ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಹೆಲ್ದಿ ಅಂತ ಹೇಳಿದ್ದು ನಿಮಗೆ. ನೋಡಿ, ಈ ರೀತಿಯಾಗಿ ಬೀಟ್ರೂಟನ್ನು ನಾನು ಅದರಲ್ಲಿ ತುರಿದಿರೋಂಥದ್ದನ್ನು ಹಾಕಿ ಈ ಥರ ನಾನು ರಸನ ತೆಗೆದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಇದೆ. ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಬೀಟ್ರೂಟ್, ಹಾಗಾಗಿ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಗ್ಯಾಸ್ ಕೂಡ ಆನ್ ಮಾಡಿದ್ದೀನಿ. 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಎಲ್ಲ ಕರಗಿದ ಮೇಲೆ ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಬಟ್ಲಾಗುತ್ತೆ ಅಂತ. ಕಪ್ಪು 1 ಕಪ್ಪಷ್ಟು ಇದೆ ಇದು ಈ ಕೊಕೊನಟ್ ಪೌಡ್ರು. ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಎಷ್ಟು ಕಪ್ ಇದೆ ಅಂತ ನಿಮಗೆ ತೋರಿಸ್ಲಿಕ್ಕೆ ನಾನು ಈ ರೀತಿಯಾಗಿ ನಿಧಾನಕ್ಕೆ ಕಪ್ಪಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, 1 ಕಪ್ ಆಯ್ತಲ್ಲ, ಇದು 2 ಕಪ್, 2 ಕಪ್ ಕೊಕೊನಟ್ ಪೌಡ್ರ್ ಆಯಿತು. ಸೊ ಇದು ಒಟ್ಟು 3 ಕಪ್ಪಷ್ಟು ಇದೆ. 3 ಕಪ್ಪಷ್ಟು ಕೊಕೊನಟ್ ಪೌಡ್ರನ್ನು ಹಾಕ್ಕೊಂಡು ಸಿಮ್ಮಲ್ಲೇ, ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು. ಸ್ವಲ್ಪ ಇದು ಕಲರ್ ಚೇಂಜ್ ಆಗೋದೇನು ಬೇಡ, ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಸ್ವಲ್ಪ ಹುರ್ಕೊಂಡು ನಂತರ 1 ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ. ಸೊ ಮಿಲ್ಕ್ ಪೌಡರ್ ಹಾಕೋದ್ರಿಂದ ತುಂಬ ರುಚಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ಸ್ಕಿಪ್ ಮಾಡಬೇಡಿ, ಮಿಲ್ಕ್ ಪೌಡ್ರ್ ಹಾಕ್ಕೊಳ್ಳಿ. ನಂತರ ಇಲ್ಲಿ ಏನು ಶುಗರ್ ಪೌಡ್ರು ನಾನು ಗ್ರೈಂಡ್ ಮಾಡಿ ಇಟ್ಟಿದ್ನಲ್ಲ, ಸಕ್ಕರೆ ಪುಡಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡು ನಂತರ ಮಿಲ್ಕ್, ಹಾಲನ್ನು ಹಾಕ್ಕೋಬೇಕು. ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಂಡು 1 ನಿಮಿಷ ಅಥವಾ 2 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಈ ಬೀಟ್ರೂಟ್ ರಸ ಇದೆ ಅಲ್ವಾ, ತೆಗೆದಿರೋವಂಥದ್ದು, ಈ ಬೀಟ್ರೂಟ್ ರಸನ ಇದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆ ಬೀಟ್ರೂಟ್ ರಸ ಎಲ್ಲ ಡ್ರೈ ಆಗಬೇಕು, ಹೀರ್ಕೋಬೇಕು ಅದು ಕೊಕೊನಟಲ್ಲಿ. ಸೊ ಈಗ 1 ಟೀ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ತುಪ್ಪ ಕೂಡ ಜಾಸ್ತಿ ಏನು ಬೇಕಾಗಿಲ್ಲ. ನೋಡಿದ್ರಲ್ಲ, ಫಸ್ಟ್ 2 ಟೀ ಸ್ಪೂನ್ ಹಾಕಿದೆ, ಈಗ 1 ಟೀ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಅಂದರೆ ಹುರ್ಕೋಬೇಕು ಎಲ್ಲ. ಅಂದರೆ ಒಂದು ಸ್ವಲ್ಪ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ನಾವು ಅಂತ, ಹಾಗಾಗಿ, ಯಾಕಂದರೆ ಹಾಲು ಹಾಕಿದ್ದೀವಲ್ವ, ಹಾಗಾಗಿ. ಸೊ ಈಗ ಒಂದು ಪ್ಲೇಟಲ್ಲಿ ತೆಗೆದುಬಿಟ್ಟು ಸ್ವಲ್ಪ ಕರ್ಬೂಜದ ಸೀಡ್ಸ್ ಅಂದರೆ ಮಸ್ಕ್ ಮೆಲನ್ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಸ್ವಲ್ಪ ಗೋಡಂಬಿನ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. 2 ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೋಡಿದ್ರಲ್ಲ, ಇದು ತುಂಬ ಚೆನ್ನಾಗಿ ಆ ಬೀಟ್ರೂಟ್ ಕಲರ್ ಜೊತೆ ಆ ಮಸ್ಕ್ ಮೆಲನ್ ಸೀಡ್ಸು, ಆಮೇಲೆ ಈ ಗೋಡಂಬಿ ನಾವೇನು ಹಾಕಿದ್ದೀವಲ್ಲ ಅದ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದ್ರ ಜೊತೆ. ಸೊ ಹಾಗಾಗಿ ಇದನ್ನೆಲ್ಲ ಹಾಕಿ ಒಂದು ಮೀಡಿಯಮ್ ಸೈಜಲ್ಲಿ ನಾನು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ರುಚಿ ಇರುತ್ತೆ, ಯಾಕಂದರೆ ಇದರಲ್ಲಿ ನಾವು ಮಿಲ್ಕ್ ಪೌಡರ್ ಹಾಕಿದ್ದೀವಿ ಅಲ್ವಾ. ಸೊ ಹಾಗಾಗಿ ಒಂಥರ ಡಿಫ್ರೆಂಟಾಗಿರುತ್ತೆ. ಆಮೇಲೆ ಆ ಫ್ಲೇವರು, ಬೀಟ್ರೂಟ್ ಕಲರು, ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಫುಡ್ ಕಲರ್ ಕೂಡ ನಾವು ಆ್ಯಡ್ ಮಾಡಿಲ್ಲ. ಸೊ ಹಾಗಾಗಿ ನ್ಯಾಚುರಲ್ ಆಗಿ ಕಲರು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸೊ ಹಾಗಾಗಿ ಒಂಥರ ಡಿಫ್ರೆಂಟ್ ಆದ ಈ ಕೊಕೊನಟ್ ಲಡ್ಡು ಅಥವಾ ಉಂಡೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಇದೇ ರೀತಿಯಾಗಿ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗಾಗಿ ಎನಿ ಟೈಮ್ ಮಾಡಿದ್ದೀನಿ, ಹಬ್ಬ ಹರಿದಿನ ಏನೇ ಇರಲಿ, ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ಇದನ್ನು 10ರಿಂದ 15 ನಿಮಿಷದಲ್ಲಿ ಇದನ್ನು ಮಾಡಿ ತಿನ್ನಿ. ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಸಾಫ್ಟಾಗಿದೆ. ಎಲ್ರಿಗೂ ಇಷ್ಟ ಆಗುತ್ತೆ, ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.